1990 ಕಾಶ್ಮೀರ ಹಿಂದೂಗಳ ನರಮೇಧ. ಆ ನರಮೇಧದ ವಿವರಗಳನ್ನು ನೋಡಿದಾಗಲೆಲ್ಲ ಸಂಕಟ ಆಗೋದು. ಅಂತಿಮವಾಗಿ ಶಿಕ್ಷೆ ಆಗುತ್ತೋ ಬಿಡುತ್ತೋ ಅದು ತನಿಖೆ ಹೆಂಗಾಯಿತು, ಚಾರ್ಜ್ ಶೀಟ್ ಹೆಂಗಾಯಿತು, ವಿಚಾರಣೆ ಏನು ನಡೀತು, ಅದೆಲ್ಲದರ ಮೇಲೆ ರೀ. ಇವರ ನರಮೇಧಗಳದ್ದು FIR ಕೂಡ ಆಗಲಿಲ್ಲ. ಅಂಥ ನರಮೇಧಗಳು ಮುಚ್ಚಿ ಹೋಗ್ಬಿಟ್ವು. ಒಂದು ಕೇಸು ಈಗ ರೀಓಪನ್ ಆಗಿದೆ. ಜಮ್ಮು ಕಾಶ್ಮೀರದ SIA, ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ, ಸ್ಟೇಟ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅವರು ತನಿಖೆಯನ್ನು ಶುರು ಮಾಡಿದ್ರು. 8 ಕಡೆ ರೇಡ್ ಮಾಡಿದ್ದಾರೆ ಇವತ್ತು. ಸರಳಾ ಭಟ್ ಅಂತ ನರ್ಸ್ ಆಗಿದ್ದ ಹೆಣ್ಣುಮಗಳು, ಆಕೆಯ ರೇಪ್ ಆ್ಯಂಡ್ 5 ದಿವಸ ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್ನ ಭಯೋತ್ಪಾದಕರು ಈಕೆಯನ್ನು ಅಪಹರಿಸಿಕೊಂಡು ಹೋಗಿ 5 ದಿವಸ ಗ್ಯಾಂಗ್ ರೇಪ್ ಮಾಡಿ ಆ ನಂತರ ಗುಂಡು ಹೊಡೆದುಕೊಂಡು ಹೆಣ ಎಸೆದು ಹೋಗಿದ್ರು. ಹೆಣ ಎಸೆದ ಮೇಲೆ ಹೇಳಿದ್ರು ಈಕೆ ಅಂತ್ಯ ಸಂಸ್ಕಾರಕ್ಕೆ ಯಾರು ಹೋಗಬಾರದು ಅಂತ ಆದೇಶ ಕೊಟ್ಟಿದ್ರು JKLFನವರು. ಈಕೆ ಮಾಡಿದ್ದ ತಪ್ಪೇನು? ಫಸ್ಟ್ ತಪ್ಪು ಹಿಂದೂ ಆಗಿ ಹುಟ್ಟಿದ್ದು. ಎರಡನೆಯ ತಪ್ಪು, ಹಿಂದೂಗಳು ನಿಮ್ಮ ಮನೆಗಳನ್ನು ತೊರೆದು ಜಾಗ ಖಾಲಿ ಮಾಡ್ಕೊಂಡು ಹೋಗಬೇಕು ಅಂತ ಆದೇಶ ಕೊಟ್ಟಾಗ ಈಕೆ ಯಾಕೆ ಹೋಗಬೇಕು ಅಂತ ಕೇಳಬೇಕು. ಸರಳಾ ಭಟ್ ನರ್ಸು, ನಾವ್ಯಾಕೆ ನಮ್ಮ ಮನೆ ಬಿಟ್ಟು ಹೋಗಬೇಕು ಅಂತ ಕೇಳಬೇಕು. ಅದು ಈಕೆ ಮಾಡಿದ್ದ ಅಂತಿಮ ತಪ್ಪು. ಸರ್ಕಾರಿ ನೌಕರರಾಗಿದ್ದ ಹಿಂದೂಗಳು ನಿಮ್ಮ ಸರ್ಕಾರಿ ಜಾಬ್ಗಳಿಗೆ, ಸರ್ಕಾರಿ ಉದ್ಯೋಗಗಳಿಗೆ ರಾಜೀನಾಮೆ ಕೊಟ್ಟು ಹೋಗಿ ಅಂತ JKLF ಸೂಚನೆ ಕೊಟ್ಟಿತ್ತು. ಈಕೆ ನಾನು ಹೋಗೋದಿಲ್ಲ, ನಾನು ನರ್ಸಾಗಿ ಸರ್ಕಾರಿ ನೌಕರಿಲಿದ್ದೀನಿ, ನರ್ಸಾಗಿ ಕೆಲಸ ಮುಂದುವರಿಸ್ತೀನಿ ಅಂದ್ಲು. ಈಕೆಯನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಗ್ಯಾಂಗ್ ರೇಪ್ ಮಾಡಿ ಕೊಂದು ಹಾಕಲಾಯಿತು. ಉಳಿದೆಲ್ಲ ಕಾಶ್ಮೀರಿ ಹಿಂದೂಗಳ ಕಗ್ಗೊಲೆಗಳಿಗೆ ಆದಂಗೆ ಈಕೆಗೂ ಕೂಡ ಅದೇ ಪರಿಸ್ಥಿತಿ ಆಗಿತ್ತು. ವಿವರಗಳು ಹೇಳೋದಕ್ಕೆ ತುಂಬ ಇದ್ದಾವೆ.